ಅಣ್ಣ ಇದು ಲೋ ಬಡ್ಜೆಟ್ ಕಾರ್ಗಳು ಅಡ್ಡನ ಇದು ಅದೇ ನಿಮ್ಮ MS ಕಾರ್ಸ್ 3,20,000 ಈ ಗಾಡಿ ಕೊಡ್ತೀವಿ. ಟಾಪ್ ಅಂಡ್ ಮಾಡಲ್ ಗಾಡಿ ರೇಟ್ 1,65,000 ಫೈನಲ್. ಇದು ಬಂದು ನಿಮಗೆ 2,65,000 ಕೊಡ್ತೀವಿ ಸರ್. ರೆಡ್ ನಿಮಗೆ 2,45,000 ಕೊಡ್ತೀನಿ ಸರ್. ನೋಡ್ತಾ ಇದ್ರಲ್ಲ ಫಿಗೋ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ಸಿದ್ರೆ ಆಲ್ಮೋಸ್ಟ್ ಬ್ರಾಂಡೆಡ್ ಅಪೋಲೋ ಬ್ರಾಂಡ್ ಟೈರ್ ಕೂಡ ಇದೆ. ಸಿಂಗಲ್ ಓನರ್ ಸರ್, 13ನೇ ಮಾಡಲ್ ಗಾಡಿ ಸರ್. 2,45,000 ಓನರ್ ಎಷ್ಟು 55,000 ಹೋಗಿ ಮಾರುತಿ ಶೋರೂಮ್ ಅಲ್ಲೇ ಚೆಕ್ ಮಾಡ್ಕೊಳ್ಳಿ. 4,15,000 ಡಸ್ಟರ್ ಕೊಡ್ತೀನಿ ನಾನು. ಯಾವ ಮಾಡಲ್ ಅಂದ್ರಿ? 14 ಬರೀ 2 ಲಕ್ಷ. 2 lakhs ಗೆ ನಿಸಾನ್ ಮೈಕ್ರಾ ಒಂದೇ 1 ಲಕ್ಷ. 2 ಲಕ್ಷ, ಇನ್ನೊಂದು ಲಕ್ಷ ಕಡಿಮೆ ಬೇಕಾ ವ್ಯಾಗ್ನರ್? ಬರೀ ಒಂದೇ 1 ಲಕ್ಷ. ಅಣ್ಣ 5 years FC ಮಾಡಬೇಕು, ನಾನೇ ಮಾಡ್ಕೊಡ್ತೀನಿ. ಫೈನಲ್ ರೇಟ್ ಇಲ್ಲ, ಟ್ರಾನ್ಸ್ಫರ್ ಮಾಡ್ಕೊಡ್ಬೇಕು, ನಾನೇ ಮಾಡ್ಕೊಡ್ತೀನಿ. 1,65,000 ಕೊಡಿ ತಗೊಂಡು. 2012 ಮೇಲೆ ಯಾವ ಗಾಡಿನ ಪರ್ಚೇಸ್ ಮಾಡಿ ಲೋನ್ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಸಿಬಿಲ್ ಚೆನ್ನಾಗಿರೋ ಜವಾಬ್ದಾರಿ ಹೌದು ಹೌದು ಅಷ್ಟೇ ಅಲ್ವಾ? 55,000ಕ್ಕೂ ಕಾರು, 60,000ಕ್ಕೂ ಕಾರು, 1 ಲಕ್ಷಕ್ಕೂ ಕಾರು, 1.5 ಲಕ್ಷಕ್ಕೂ ಕಾರು, 2.5, 3.5, 4 ಲಕ್ಷಕ್ಕೂ ಕಾರು. 4-5 ಲಕ್ಷ ಇಟ್ಕೊಂಡ್ಬಂದ್ರೆ 2 ಕಾರ್ ತಗೊಂಡು ಹೋಗ್ತೀವಿ ಅನ್ನೋ ಜಾಗ ಯಾವ್ದಾದ್ರು ಇದ್ರೆ ಅದು ಬೆಂಗಳೂರಲ್ಲಿ MS ಕಾರ್ಸ್ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಣ್ಣ. ಸುಮಾರು 100 ಕಾರ್ಗಳು ಇರ್ತವೆ ಲೋ ಬಡ್ಜೆಟ್ ಅಲ್ಲಿ. ಆಗ್ಲೇ ಹೇಳಿದ್ನಲ್ಲ, ಇಷ್ಟೆಲ್ಲ ಬಡ್ಜೆಟ್ ಅಲ್ಲಿ ಕಾರ್ಗಳು ಸಿಗ್ತಾ ಇದಾವೆ. RTO ಚಾರ್ಜಸ್ ಇಲ್ಲ, ಕಮಿಷನ್ ಇಲ್ಲ. ಬೈ ಚಾನ್ಸ್ ಏನಾದ್ರು FC ಇಲ್ವಾ ಅದನ್ನು ಕೂಡ ಮಾಡ್ಕೊಡ್ತಾರೆ. ಎಕ್ಸ್ಟ್ರಾ ಯಾವುದೇ ರೀತಿ ಚಾರ್ಜಸ್ ತಗೊಳಲ್ಲ. 1 ರೂಪಾಯಿ ಡಿಡಕ್ಷನ್ ಇರಲ್ಲ ನಿಮ್ಮ ಅಮೌಂಟ್ ಅಲ್ಲಿ. ನೀವೇನ್ ಕೊಟ್ಟು ಹೇಳಿರ್ತಾರೋ ಅದೇ ಅಮೌಂಟೇ ಫೈನಲ್. ಅದ್ರ ಮೇಲೆ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ. ನಿಮ್ಮ ಹೆಸರಿಗೆ RC ಕಾರ್ಡ್ ಸಮೇತ ಫ್ರೀ ಆಗೇ ಬರುತ್ತೆ. ಅದೇ ಅಮೌಂಟ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ MS ಕಾರ್ಸ್ನ ವಿಸಿಟ್ ಮಾಡ್ಬೋದು. ಕೆಳಗಿರೋ ನಂಬರ್ಗೆ ಫೋನ್ ಮಾಡಿ, ಇಲ್ಲ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕಳಿಸಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಪಟ 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 ಅಂತ ಅಲ್ಲೊಂದು I20 ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಶುರು ಮಾಡ್ಬಿಡ್ತೀನಿ. ಬನ್ನಿ ಕರ್ಸೋಣ ಓನರ್ನ. ಸರ್ 2012 ಮಾಡಲ್ ಗಾಡಿ, ಡೀಸೆಲ್ ಗಾಡಿ, ಸ್ಪೋರ್ಟ್ಸ್ ವೇರಿಯಂಟ್, ಟಾಪ್ ಅಂಡ್ ಮಾಡಲ್ ಗಾಡಿ ಸರ್. 3,65,000 ಕೊಡ್ತೀನಿ. ಫೈನಲ್ ರೇಟ್ ಸರ್ 3,65,000 ಮೊದಲನೇ ಗಾಡಿ ಸರ್. ಮುಂದೆ ಬನ್ನಿ ಅಣ್ಣ, ಈ ಗಾಡಿ ಕಂಡೀಷನ್ ನೋಡೋಣ ಹೆಂಗೈತೆ. ಶೋರೂಮ್ ಕಂಡೀಷನ್ ಇರೋ ಗಾಡಿ 3,65,000 ಹೇಳ್ತಿದ್ದೀನಲ್ಲ. ಮುಂದೆ ಬನ್ನಿ. 3,50,000 ಖಂಡಿತ ಕಮಿಷನ್ ಇಲ್ಲ. ಇನ್ನು ಬೆಜ್ಜಾನ್ ಕಾರ್ಗಳು ನೋಡ್ತಾ ಇರ್ಬೋದು. ಹಾಗೆ ನೆಕ್ಸ್ಟ್ ವೇಕಲ್ ಹೋಂಡಾ ಸಿಟಿ ಸರ್. 2011 ಮಾಡಲ್ ಡಿಸೆಂಬರ್ ಗಾಡಿ, BMT ಟಾಪ್ ಅಂಡ್ ಮಾಡಲ್ ಗಾಡಿ ಸರ್. ಈ ಗಾಡಿ ಬಂದು ನಿಮ್ಗೆ ಫೀಚರ್ ಎಲ್ಲ ಟಾಪ್ ಎಂಡ್ ಅಂದ್ರೆ ಎಲ್ಲ ಬಂದ್ಬಿಡುತ್ತೆ. AC ಪೋಸ್ಟಿಂಗ್, ಏರ್ ಬ್ಯಾಗ್, ABS, ಏನ್ ಫೀಚರ್ ಬೇಕು ಎಲ್ಲಾ ಫೀಚರ್ ಬರುತ್ತೆ. 3,20,000 ಈ ಗಾಡಿ ಕೊಡ್ತೀನಿ. 3,20,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್, ಆನ್ ಟೇಬಲ್. ಹಾಗೆ ನೆಕ್ಸ್ಟ್ ವೇಕಲ್ ಇಲ್ಲೊಂದು I20 ಇದೆ. ಯಾವ ಮಾಡಲ್ ಇದು ಸರ್? 2010 ಮಾಡಲ್, 2,85,000 ಆಗುತ್ತೆ ಈ ಗಾಡಿ. 2,85,000, 2,80,000. ಇದು ಬೇಸಿಕ್ ಎಲ್ಲ ಟಾಪ್ ಅಂಡ್ ಮಾಡಲ್ ಗಾಡಿ, ಡೀಸೆಲ್ ಗಾಡಿ. ಓನರ್ ಸರ್ ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ 2011 ಮಾಡಲ್, 2010 ಮಾಡಲ್. ಅದು 10 ಮಾಡಲ್. ಸಾರಿ, ಅದೇ ರೀತಿ ಬ್ಲಾಕ್ ಕಲರ್ I20 ಬೇಕು ಅಂತಕ್ಕಂಥವ್ರಿಗೆ ಬ್ಲಾಕ್ ಕಲರ್ ಕೂಡ ಇದೆ. ಯಾವ ಮಾಡಲ್? 2009 ಮಾಡಲ್ ಸರ್. ಇದನ್ನು ಸೂಪರ್ ಆಗಿದೆ ಗಾಡಿ. ಇದು ಬಂದು ನಿಮಗೆ 2,65,000 ಕೊಡ್ತೀವಿ ಸರ್. 2,65,000. ಓನರ್ ಸೆಕೆಂಡ್ ಓನರ್ ಆಗಿದೆ ಸರ್. ಹಾಗೆ ನೆಕ್ಸ್ಟ್ ವೇಕಲ್ ರಿಡ್ಜ್ ಸರ್. ರಿಡ್ಜ್ ಇವತ್ತು ಮಾರುತಿ ಬ್ರ್ಯಾಂಡ್ ಅಂದ್ರೆ ಎಲ್ಲರೂ ಗೊತ್ತಿರೋ ವಿಷಯ. ಜಾಸ್ತಿ ನಾವು ಹೇಳೋದೇ ಬೇಡ, ಎಲ್ಲರೂ ಗೊತ್ತಿರುತ್ತೆ. ರಿಡ್ಜ್ ನಿಮಗೆ 2,45,000 ಕೊಡ್ತೀನಿ ಸರ್. ಮಾಡಲ್ ಓನರ್ 2010 ಮಾಡಲ್ ಗಾಡಿ, ಥರ್ಡ್ ಓನರ್ ಆಗಿದೆ. 2,45,000 ಕೊಡ್ತೀವಿ ಸರ್. 2010 ಮಾಡಲ್, ಥರ್ಡ್ ಓನರ್, 2,45,000 ರೂಪಾಯಿಗೆ. ಹೌದು. ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ, ಯಾವ ಡಿಡಕ್ಷನ್ ಇಲ್ಲ. ಯಾವಾಗ ತಗೊಂಡಿದೀವಿ ಸರ್? ಈ ವಿಡಿಯೋದಲ್ಲಿ ನೋಡಿದೀರಾ ನೀವು? ತಗೊಂಡಿಲ್ಲ, ನೋಡ್ತಾ ಇರ್ತಾರಲ್ವಾ? ಬೇಡ ಸರ್, 1 ರೂಪಾಯಿ ಚಾರ್ಜಸ್. ನಾವ್ ಹೇಳೋ ಪ್ರೈಸ್ ಅಲ್ಲಿ ಇನ್ನೂ ಕಡಿಮೆ ಮಾಡ್ಕೊಡೋದೇ ನಮ್ದು MS ಕಾರ್ಸ್ ಸರ್. ಅಷ್ಟೇ. ಅಪ್ಡೇಟ್ ಹೊಸಬ್ರು ನೋಡ್ತಾ ಇರ್ತಾರೆ, ಮಾಡಿ ಸರ್, ಮಾಡೋಣ. ಹಾಗೆ ನೆಕ್ಸ್ಟ್ ವೇಕಲ್ ಫಿಗೋ 2013 ಮಾಡಲ್, ಸಿಂಗಲ್ ಓನರ್ ಗಾಡಿ. ಗಾಡಿ ನೋಡಿ ಹೆಂಗಿದೆ, ಮಾಡಿಫೈ ಮಾಡಿದ್ದಾರೆ. ಮ್ಯಾಗ್ವಿಲ್ ಟೈರ್ ಶೋರೂಮ್ ಕಂಡೀಷನ್ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ರಲ್ಲ ಫಿಗೋ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ಸಿದ್ರೆ ಆಲ್ಮೋಸ್ಟ್ ಬ್ರಾಂಡೆಡ್ ಅಪೋಲೋ ಬ್ರಾಂಡ್ ಟೈರ್ ಕೂಡ ಇದೆ. ಹೇಳ್ತಾ ಇದ್ದೀರಾ? ಸಿಂಗಲ್ ಓನರ್ ಸರ್. 13ನೇ ಮಾಡಲ್ ಗಾಡಿ ಸರ್. 2013, 2,45,000. ಓನರ್ ಸಿಂಗಲ್ ಓನರ್. 2,45,000. 13 ಮಾಡಲ್ ಫಿಗೋ ಬೇಕಾ? ಇಲ್ಲೇ ಇದೆ ನೋಡಿ ಸರ್. ಇಲ್ಲೇ ಡೈರೆಕ್ಟ್ ಬಂದು ಚೆಕ್ ಮಾಡ್ಕೊಂತಾರೆ. ನೋಡಿದ್ರಾ? 2013. ಹಾಗೆ ನೆಕ್ಸ್ಟ್ ವೇಕಲ್ ಎಸ್ಟಾರ ಸರ್? 2009 ಮಾಡಲ್ ಎಸ್ಟಾರು. 55,000 ಶೋರೂಮ್ ರೆಕಾರ್ಡ್ ಹೊಡಿರೋ ಗಾಡಿ ಇದು. ಎಷ್ಟು? 55,000. ಹೋಗಿ ಮಾರುತಿ ಶೋರೂಮ್ ಅಲ್ಲೇ ಚೆಕ್ ಮಾಡ್ಕೊಳ್ಳಿ. ಫ್ರೆಶ್ FC ಮಾಡಿ 1,85,000 ಈ ಗಾಡಿ ಕೊಡ್ತೀವಿ. 1,85,000. ಯಾವ ಮಾಡಲ್? 2009 ಮಾಡಲ್. ಓನರ್ 58,000 ಓಡಿದೆ. ಥರ್ಡ್ ಓನರ್ ಸರ್. 58,000 ಓಡಿರೋ ಗಾಡಿ ಇದು. ಫೈನಲ್ ರೇಟ್ 1,85,000. 1,85,000. ಥರ್ಡ್ ಓನರ್. ಫ್ರೆಶ್ FC ಮಾಡ್ಕೊಡ್ತೀನಿ ಸರ್ ನಾನೇ. ಇನ್ಸೂರೆನ್ಸ್ ಇಲ್ಲ ಅಂದ್ರೆ ಇನ್ಸೂರೆನ್ಸ್ ಮಾಡ್ಕೊಡ್ತೀರಿ. FC ಮಾಡ್ಕೊಟ್ಟು ಗಾಡಿ ಆಗೋಗುತ್ತೆ. ನಾವು ಲ್ಯಾಬ್ಸ್ ಆಗಿರೋ ಗಾಡಿಗಳೇ ಮಾರಲ್ಲ ಸರ್. ಲ್ಯಾಬ್ಸ್ ಆದ್ರೆ ನಾವು ಮಾಡೇ ಕೊಡೋದು ಅಷ್ಟೇ. ಅಷ್ಟೇ. ಅದರ್ ಸ್ಟೇಟ್ ಆಗಿರ್ಲಿ, ಕರ್ನಾಟಕ ಗಾಡಿ ಮಾಡಿನೇ ಕೊಡೋದು. ಯಾವ್ದನ ಇರ್ಲಿ ಸರ್, ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಜವಾಬ್ದಾರಿ
ನಿಮ್ದು 800 2014 ಮಾಡಲ್ ಸೆಕೆಂಡ್ ಓನರ್ ಗಾಡಿ VXI 2,45,000 ಕೊಡ್ತೀನಿ ಸರ್. ಈಗ 2,45,000ಕ್ಕೆ ಆಲ್ಟೋ 2014ನೇ ಮಾಡಲ್ ಗಾಡಿ ಕೊಡ್ತೀನಿ. 2014 ಹೌದು. ಫೈನಲ್ ರೇಟ್ 2,45,000 ಸರ್. ಮುಂದೆ ಬನ್ನಿ ಸರ್, ಮುಂದೆ ಬನ್ನಿ, ನಮ್ ಕಡೆಯಿಂದ ಎಷ್ಟಾಯ್ತು ಅಷ್ಟು ಕಡಿಮೆ ಮಾಡ್ಕೊಡ್ತೀವಿ. 100% ಸರ್ ಮಾಡ್ಕೊಡ್ತೀರಾ? 100% ನೋಡಿ, ಲೋ ಬಡ್ಜೆಟ್ ಅಲ್ಲಿ ಬೇಕು ಅಂತಕ್ಕಂಥವ್ರಿಗೆ ಒಂದು ಆಲ್ಟೋ ಇದೆ. ಫೈನಲ್ ಆಗಿ 2,40,000, 2,45,000. ಮುಂದೆ ಬನ್ನಿ, ಖಂಡಿತ ಮಾಡ್ಕೊಳ್ಳೋಣ. 5,000 ಲೆಸ್ ಆಗಿ ಇನ್ನೂ ಲೆಸ್ ಆಗುತ್ತೆ ಅಣ್ಣ. ನೀನ್ ಮುಂದೆ ಬಾರಣ, ನೀವ್ ಮುಂದೆ ಬನ್ನಿ. ಕೊಟ್ಟಿಲ್ಲ ಅಂದ್ರೆ ಅವಾಗ ಹೇಳಿ, ಪಕ್ಕ 100%. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದು ಇದು? ಆಲ್ಟೋ K10 2016 ಮಾಡಲ್ ಸಿಂಗಲ್ ಓನರ್, 2.5 ಲಕ್ಷ ಕೊಡೋಣ. 2016 ಮಾಡಲ್ ಸಿಂಗಲ್ ಓನರ್, 2.5 ಲಕ್ಷ. 2.5 ಲಕ್ಷಕ್ಕೆ ಆಲ್ಟೋ K10 ಕೊಡ್ತೀನಿ ಅಣ್ಣ. ಅಷ್ಟೇ, ಇನ್ನೇನಷ್ಟು ಬೇಡ ಅಣ್ಣ. ನೆಕ್ಸ್ಟ್ ಇಯಾನ್ ಸರ್, 15 ಮಾಡಲ್ ಇಯಾನ್, ಬರೀ 48,000 ಓಡಿರೋ ಗಾಡಿ ಇದು. ಎರಾ ಪ್ಲಸ್ 2,45,000. ಈ 3 ಗಾಡಿ ನೋಡ್ತಾ ಇದ್ದೀರಲ್ಲ, ನೋಡ್ಕೊಳ್ಳಿ ಒಂದ್ಸಲಿ. 2,45,000, 2,45,000, 2,45,000. 240 ಆಫ್ಟರ್ ಆನ್ ಟೇಬಲ್, ಸ್ಲೈಟ್ಲಿ ನೆಗೋಷಿಯಬಲ್. ಬಾರಣ ಮುಂದೆ, ಅಷ್ಟೇ ಗೊತ್ತಾಯ್ತಣ್ಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದಣ್ಣ ಇದು? ಅಣ್ಣ, ಫಿಯಟ್ ಲೀನಿಯಾ ಡೀಸೆಲ್ ಗಾಡಿ. ಫಿಯಟ್ ಲೀನ್ ಯಾವ್ದಣ್ಣ ಇದು? ಸ್ಪಾಯ್ಲರ್ ಈ ರೇಂಜ್ ಹಾಕಿದ್ದಾರೆ. ಕಸ್ಟಮರ್ ಹಾಕೊಂಡಿದ್ದಾರೆ ಅವ್ರ 2009 ಮಾಡಲ್ ಸೆಕೆಂಡ್ ಓನರ್, ಫಿಯಟ್ ಲೀನಿಯಾ ಡೀಸೆಲ್, ಪೆಟ್ರೋಲ್ ಅಲ್ಲ, ಡೀಸೆಲ್. 1,70,000 ಕೊಡ್ತೀನಿ. 1,70,000. ಯಾವ ಮಾಡಲ್? 2010 ಮಾಡಲ್ ಗಾಡಿ. ಓನರ್ ಸೆಕೆಂಡ್ ಓನರ್ ಆಗಿದೆ. 10 ಮಾಡ್ಲು 1,70,000. 70,000 ತೋರಿಸಿ ಸರ್. 1,70,000 ಯಾವ ಗಾಡಿ ಗೊತ್ತಾ? ಫಿಯಟ್ ಲೀನಿಯಾ. ಅದನ್ನು ಆಫ್ಟರ್ ಮಾರ್ಕೆಟ್ ಅಲ್ಲ, ಸ್ಟಾಕ್ ಅಲ್ಲಿ ಬಂದಿರೋದು ಇದು ಸ್ಪಾಯ್ಲರ್. ಇಲ್ಲ, ಆಫ್ಟರ್ ಮಾರ್ಕೆಟ್. ಹೌದು, ಪೇಂಟ್ ಗಿಂಟ್ ಸೇಮ್ ಇರೋದ್ರಿಂದ ಹಂಗೆ ಅನ್ಸುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ಯಾವ ಇದೆ ನೋಡಿ, ಆ ಕಡೆ ತುಂಬಾ ಗಾಡಿಗಳು ಇದಾವೆ, ಎಲ್ಲ ಡೀಟೇಲ್ಸ್ ತಗೊಳ್ಳೋಣ. ಅದಕ್ಕಿಂತ ಮುಂಚೆ ತುಂಬಾ ಜನ ಇಷ್ಟಪಡ್ತಾ ಇದ್ದೀರಾ ಸೆಡನ್ ಗಾಡಿ, ವರ್ಣ ಬೇಕು ಅಂತಕ್ಕಂಥವ್ರಿಗೆ ಒಂದು ವರ್ಣ ಕೂಡ ಇದೆ. 1.6 ಯಾವ ಮಾಡಲ್ ಸರ್ ಇದು? ಸರ್, 2012ನೇ ಮಾಡಲ್ ವರ್ಣ ಫ್ಲೂಡಿಕ್. 2012 ವರ್ಣ ಫ್ಲೂಡಿಕ್ ಡೀಸೆಲ್ ಗಾಡಿ. ಡೀಸೆಲ್ 3,75,000 ಗಾಡಿ ಕೊಡ್ತೀನಿ. 3,70,000ಕ್ಕೆ 12 ಮಾಡ್ಲು. ಓನರು ಥರ್ಡ್ ಓನರ್ ಆಗಿದೆ. ಥರ್ಡ್ ಓನರ್. ಹೌದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದಣ್ಣ ಇದು? ಸರ್, ಜೀಪ್ ಇದು. ನೋಡ್ತಾ ಇರ್ಬೋದು. ಜೀಪ್ ಕಮಾಂಡರ್ ಸರ್, ಇದು ಜೀಪ್. ಇದು ಮಾಡಿಫೈ ಮಾಡಿದ್ದಾರೆ, ಅವ್ರಿಗೆ ಎಷ್ಟು ಬೇಕು ಎಷ್ಟು ಮಾಡ್ಕೊಂಡಿದ್ದಾರೆ. ಯಾರಿಗನ್ನ ಫಾರ್ಮ್ ಹೌಸ್ಗಾಗ್ಲಿ, ಮನೆಗಾಗ್ಲಿ, ಯಾರಿಗಾಗ್ಲಿ, ಇಂಜಿನ್ ಇದು ಯಾವ್ದು ಗೊತ್ತಾ? ಇದು ಯಾವ್ದು ಹೇಳಿ? ಯಾವ್ದು? ಇಸುಜಿ ಇಂಜಿನ್ ಇರೋದು. ಇಸುಜು. ಮೈಲೇಜ್ ಎಷ್ಟು ಗೊತ್ತಾ? ಹೇಳಿ. ಎಷ್ಟು ಬಂದಿರ್ಬೇಕು? ನನಗೆ ಗೊತ್ತಿಲ್ಲ ಸರ್. 18 ಕಿಲೋಮೀಟರ್ ಮೈಲೇಜ್. 18 ಕಿಲೋಮೀಟರ್ ಮೈಲೇಜ್ ಅವಾಗಲೇ ಕೊಡ್ತಾ ಇತ್ತು. ಈಗ್ಲೂ ಕೊಡ್ತಾಣ, ಈಗ್ಲೂ ಕೊಡುತ್ತೆ. KH03 ನಂಬರ್. ಯಾವ ಮಾಡಲ್ಲ ಸರ್? ಇದು 94 ಏನೋ ಇದೆ ಸರ್. 94 ಓನರ್. ಇದು ಬಂದು 4ನೇ ಓನರ್ ಆಗಿದೆ. ಈ ಗಾಡಿ ಲ್ಯಾಪ್ಸ್ ಡಾಕ್ಯುಮೆಂಟ್ ಅಲ್ಲ, ಇದು FC ರನ್ನಿಂಗ್ ಇದೆ, ಫ್ರೆಶ್ ಇನ್ಶೂರೆನ್ಸ್ ಇದೆ. 1,85,000 ಈ ಗಾಡಿ ಕೊಡ್ತೀನಿ. 1,80,000 ರೂಪಾಯಿಗೆ. 1,85,000 ಈ ಗಾಡಿ. ಅದನ್ನು ಮಾಡಿಫೈ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಟೈರ್ ಆಗ್ಲಿ, ಮ್ಯಾಗ್ಲಿ ತುಂಬಾ. ಯಾರಿಗೆಲ್ಲ ಬೇಕು ಜೀಪು? 1,85,000 ಪವರ್ ಸ್ಟೀರಿಂಗ್ ಎಲ್ಲ ಇದೆ ಗಾಡಿಯಲ್ಲಿ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ಹಾಗೆ ಯಾವ್ದಣ್ಣ ಇದು? ಪ್ರೈಮ್ ಇದು 2009 ಮಾಡಲ್ ಹೊಂಡಾ ಗೆಟ್ಸ್ ಪ್ರೈಮ್. 2009 ಮಾಡಲ್ 1,65,000 ಕೊಡಿ ಸರ್. ತಗೊಂಡೋಗಿ ಸರ್. ಸರ್ ನೋಡಿ ಸರ್, ಲೋ ಬಜೆಟ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋದೇ ನಮ್ಮ MS ಕಾರ್ಸ್. 2009 ಮಾಡಲ್ ಓನರ್, ಸೆಕೆಂಡ್ ಓನರ್. ಕೊಡೋ ರೇಟ್ 1,65,000. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಬನ್ನಿ ಸರ್, ಮಾಡೋಣ. 2010 ಮಾಡಲ್ ಸರ್. ಇದು I20 ಮ್ಯಾಗ್ನಾ ವೇರಿಯಂಟ್, ಪೆಟ್ರೋಲ್ ಇಂಜಿನ್. ಈ ಗಾಡಿ ಬಂದು ನಿಮಗೆ 2,65,000 ಫೈನಲ್ ಕೊಡ್ತೀನಿ. 2,65,000ಕ್ಕೆ 2010 ಮಾಡಲ್ I20 ಮ್ಯಾಗ್ನಾ ವೇರಿಯಂಟ್, ಪೆಟ್ರೋಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದಣ್ಣ ಅದು? ಗೆಟ್ಸ್. ಹೇಳೋಣ ಡೀಟೇಲ್ಸ್ ಸರ್. 2010 ಮಾಡಲ್ ಹೊಂಡಾ ಗೆಟ್ಸ್ ಪ್ರೈಮ್, ಬರೀ 1,50,000 ಲಕ್ಷ ಗಾಡಿ ಕೊಡ್ತೀನಿ ಸರ್. 1,50,000 ಲಕ್ಷ. 1,50,000 ಲಕ್ಷಕ್ಕೆ ಮಾಡಲ್ 85,000 ಓಡಿದೆ. ಥರ್ಡ್ ಓನರ್ ಆಗಿದೆ. ಮಾಡಲ್ ಯಾವ್ದಂದ್ರಿ? 2010. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಅಲ್ಲಿದೆಯಲ್ಲ ಸೆಂಟ್ರ್, ಅದು ನಿಮ್ದ? ಅದಿಲ್ಲ ಸರ್, ಅದು ಇಲ್ಲ. ಹಾಗೆ ಇಲ್ಲೊಂದು ಗೆಟ್ಸ್ ಇದೆ, ಇದ್ಯಾವ ಮಾಡಲ್? 2005 ಮಾಡಲ್ ಗೆಟ್ಸ್. ನೋಡೋಣ. 2005 ಮಾಡಲ್ ಯಾರಿಗಾದ್ರೂ ಬೇಕಾ? ಓನರು ಸರ್, ಸೆಕೆಂಡ್ ಓನರ್ ಆಗಿದೆ. 1,25,000 ಕೊಡಿ ಸರ್. 1,25,000ಕ್ಕೆ 2005 ಮಾಡಲ್ ಫ್ರೆಶ್ FC ಇರೋ ಗಾಡಿ ಸರ್. ಫ್ರೆಶ್ FC, ಫ್ರೆಶ್ 5 ವರ್ಷ FC. 5 ವರ್ಷ FC. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಗೆಟ್ಸ್ ಇದೆಯಣ್ಣ. ಯಾವ ಮಾಡಲ್ ಅಣ್ಣ ಇದು? ಸರ್, ಇದು ಬಂದು 5 ಮಾಡಲ್ ಗೆಟ್ಸ್ ಸರ್. 2005. ಹೌದು ಸರ್. ಓನರ್ ಸರ್, ಸೆಕೆಂಡ್ 1,25,000 ಕೊಡಿ ಸರ್. ಅದು ಒಂದು 25, ಇದು ಒಂದು 25. ನಮ್ಗೆ ಜಾಸ್ತಿ ಬೇಡ ಸರ್. ಮಾರ್ಜಿನ್ ಲೋ ಮಾರ್ಜಿನ್ ಹಿಡ್ಕೊಂಡು ಎಷ್ಟು ಬೇಕು ಅಷ್ಟು ಕೊಡಿ, ಗಾಡಿ ಸೇಲ್ ಮಾಡೋಣ ಸರ್. 1,10,000 ಕೊಡಿ ಸರ್. ಇದು ಸಾಕು. 1,05,000 ಕೊಡ್ತೀರಾ ಸರ್? 1,00,000 ಸೇಮ್ ನಿಮ್ ಬನಿನ್ ಕಲರ್. ಬನಿನ್ ಕಲರ್ ಟಿ-ಶರ್ಟ್. ಸಾರಿ, ಟಿ-ಶರ್ಟ್ 1,00,000. ಸರಿ, ಬಾ ಅಣ್ಣ, ತಗೊಂಡೋಗೋಣ. ಯಾವ ಮಾಡಲ್ಲ? ಇದನ್ನ ಲ್ಯಾಪ್ಸ್ ಆಗಿರೋ ಡಾಕ್ಯುಮೆಂಟ್ ಅಲ್ಲ ಅಣ್ಣ.
ಫ್ರೆಶ್ FC ಇನ್ಶೂರೆನ್ಸ್ ಇರೋ ಗಾಡಿ. ಲ್ಯಾಪ್ಸ್ ಆಗಿರೋದು ಯಾವತ್ತು ಮಾರಿದ್ರಿ? ನಾವು ಮಾಡದೇ ಇಲ್ಲ ಅಣ್ಣ. ಮಾಡಿಸ್ಕೊಟ್ಟಿದ್ದೀರಾ? ಖಂಡಿತ ಇಲ್ಲ ಅಂದ್ರೂ ಮಾಡ್ಕೊಡ್ತೀನಿ ಅಣ್ಣ. RTO ಚಾರ್ಜ್ ಮಾಡೋದು ನೀವೇ ಮಾಡ್ಕೊಡ್ತೀರಾ? ಖಂಡಿತ ಅಣ್ಣ. ಎಕ್ಸ್ಟ್ರಾ ಚಾರ್ಜಸ್ ಏನು ತಗೊಳಲ್ಲ. ₹1 ಬೇಡ ಅಣ್ಣ. 1 ಲಕ್ಷಕ್ಕೆ ಯಾವ ಮಾಡಲು? 2003 ಮಾಡೆಲ್ ಅಣ್ಣ ಇದು. ಓನರು XG ಇದು ಬೇಸಿಕ್ ಅಲ್ಲ ಇದು. ಓನರು ಇದು ಬಂದು ಥರ್ಡ್ ಓನರ್ ಆಗಿದೆ. ಬೇಸಿಕ್ ವೇರಿಯಂಟ್ ಅಲ್ಲ. AC ಪೋಸ್ಟಿಂಗ್, ಪವರ್ ವಿಂಡೋ, ಡಿಫಾಗರ್, ರೇರ್ ವೈಫರ್ ಇಷ್ಟು ಫೀಚರ್ ಇರೋ ಗಾಡಿ ಬರೀ 1 ಲಕ್ಷ ಸಾಕು. ರೌಂಡ್ ಫಿಗರ್ 1 ಲಕ್ಷ ಕೂಡ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಏನಣ್ಣ ನೀನ್ ಫೈನಲ್ ಹೇಳ್ಬಿಟ್ಟು ತಿರ್ಗಾ ಸ್ಲೈಟ್ಲಿ ಆಗುತ್ತೆ ಇಲ್ಲ ಅಣ್ಣ? ಬಾರಣ ಆಗುತ್ತೆ ಅಂತ ಬಾರಣ. ಸರ್ ಬ್ಲಾಕ್ ಕಲರ್ ಫಿಗೋ. ಬ್ಲಾಕ್ ಅಲ್ಲ ಸರ್, ಇದು ಮಾಡಿಫೈ ಮಾಡಿರೋದು ಫಿಗೋ. ಇದು 14 ಮಾಡೆಲ್ ಗಾಡಿ. 2,35,000 ಕೊಡ್ತೀನಿ ಸರ್. ನೋಡಿ ಮ್ಯಾಗ್ವಿಲ್ ಇದೆ. 2014 ಮಾಡಲ್. ಡಲ್ ಬ್ಲಾಕ್ ಮಾಡಿರೋದು ಗಾಡಿ ಇದು. ಕೊಡೋ ರೇಟ್ 2,35,000 ಕೊಡ್ತೀನಿ. ಫೈನಲ್ ರೇಟ್ ಸರ್ ಮುಂದೆ ಬನ್ನಿ ಸರ್, ನಾವ್ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಶೋರೂಮ್ ಮುಂದೆ ಬನ್ನಿ ಸರ್, ಮಾಡ್ಕೊಳ್ಳೋಣ. ಶೋರೂಮ್ ಮುಂದೆ ಬನ್ನಿ, ಗಾಡಿ ನೋಡಿ, ಬಂದು ಆನ್ ಟೇಬಲ್ ಕೂತ್ಕೊಳ್ಳಿ, ನಮ್ ಕೈಯಿಂದ ಎಷ್ಟಾದ್ರು ಮಾಡ್ಕೊಳ್ಳಿ. 2,35,000 ಯಾವ ಮಾಡಲ್ ಅಂದ್ರೆ? 14 ಮಾಡೆಲ್ ಗಾಡಿ. 14 ಮಾಡಲ್ 2014ನೇ ಮಾಡೆಲ್ ಗಾಡಿ. ಟಾಟಾ ಸರ್ ಟಾಟಾ ವಿಸ್ಟಾ ಸರ್ ಇದು. ಯಾವ ಮಾಡಲ್ ಅಣ್ಣ? ನೋಡ್ಕೊಳ್ಳಿ, ಗ್ಲಾಸ್ ಅಲ್ಲೇ ಮೆನ್ಷನ್ ಆಗಿರ್ತತಾನೆ. ಇಲ್ಲೇ ಇದೆ ನೋಡಿ ಸರ್. 2014 ಮಾಡಲ್. 2014 ಮಾಡೆಲ್ ಟಾಟಾ ಇಂಡಿಕಾ ವಿಸ್ಟಾ. ಸೂಪರ್ ಕ್ಲಾಸ್ ಇದೆ ಸರ್, ಏನು ಹೇಳದೆ ಬೇಡ. ಸಿಂಗಲ್ ಓನರ್ ಗಾಡಿ, ತುಂಬಾ ಚೆನ್ನಾಗಿದೆ. ಯಾರಿಗನ ಬೇಕು ಅಂದ್ರೆ ಡೀಸೆಲ್ ಗಾಡಿ ಟಾಟಾ ವಿಸ್ಟಾ 14ನೇ ಮಾಡೆಲ್. 1,95,000 ಕೊಡ್ತೀನಿ. 1,95,000 2014 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಯಾರಿಗಾದ್ರೂ ಬೇಕಂದ್ರೆ ಟಾಟಾ ವಿಸ್ಟಾ. ವಿಸ್ಟಾ ಕ್ಲಾಸ್ ಗಾಡಿ. ಕ್ಲಾಸ್ ಗಾಡಿ ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಅಣ್ಣ 7 ಮಾಡೆಲ್ ಅಣ್ಣ, ಜೆನ್ ಎಸ್ಟಿಲೋ ಸೆಕೆಂಡ್ ಓನರ್ ಆಗಿರೋ ಗಾಡಿ. ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್, VXI ವೇರಿಯಂಟ್. 1,25,000 ಗಾಡಿ ಕೊಡ್ತೀನಿ. 1,25,000ಕ್ಕೆ 2007 ಇದೆ ಸರ್. ಅದು ಈಗಲೇ ಬಂದಿರೋದು. ಯಾರನ್ನ ಬೇಕಂದ್ರೆ ಒಂದ್ಸಲಿ ನಮ್ದು ಸೆಕೆಂಡ್ ಓನರ್ ನಂಬರ್ ಇದೆ ಅಲ್ಲ ಸರ್, ಅಲ್ಲೇ ಇದೆಯಲ್ಲ 9456660881388227. ಹಾಯ್ ಅಂತ ಮಾಡಿ ನಮ್ದು ಎಲ್ಲಾ ಡೀಟೇಲ್ಸ್ ಬರುತ್ತೆ. ವಿತ್ ಲೊಕೇಶನ್ ಕಳಿಸ್ತೀರಾ? ಎಲ್ಲ ಲೊಕೇಶನ್. ಬನ್ನಿ ಬೀಟ್ ಯಾವ ಮಾಡಲು? 2011 ಮಾಡೆಲ್ ಡಿಸೆಂಬರ್ ಗಾಡಿ. 1,75,000 ಬೀಟ್ ಕೊಡ್ತೀವಿ ಸರ್. 1,75,000 ಬೀಟ್ ಟಾಪ್ ಎಂಡ್ ಮಾಡೆಲ್ ಗಾಡಿ. ಬೇಸಿಕ್ ಎಲ್ಲ ಟಾಪ್ ಎಂಡ್ ಮಾಡೆಲ್ ಗಾಡಿ ಕೊಡ್ತೀನಿ. LT ವೇರಿಯಂಟ್. ಡೀಸೆಲ್ ಪೆಟ್ರೋಲ್ ವೇರಿಯಂಟ್. ಫೈನಲ್ ರೇಟ್ ಸರ್ ಮುಂದೆ ಬನ್ನಿ ಸರ್, ಆನ್ ಟೇಬಲ್ ಮಾಡ್ಕೊಳ್ಳೋಣ. ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಕ್ವಿಡ್ ಸರ್ 16ನೇ ಮಾಡೆಲ್ ಕ್ವಿಡ್ ಸರ್. ಯಾವ್ದಣ್ಣ ಕ್ವಿಡ್ ಅಲ್ಲಿ? RXT ಸೆಕೆಂಡ್ ಓನರ್ ಗಾಡಿ. 2.5 ಲಕ್ಷ ಕೊಡ್ತೀನಿ ಸರ್. ಸಾಕು 2.5 ಲಕ್ಷ ಕೊಡೋಣ. ಸ್ಲೈಟ್ಲಿ ನೆಗೋಷಿಯಬಲ್. 2.5 ಲಕ್ಷ ಕ್ವಿಡ್ ಅಣ್ಣ, ಅದರಲ್ಲೂ ನೆಗೋಷಿಯಬಲ್ ಬಾ ಅಣ್ಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇದಿಲ್ಲ ಅಣ್ಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ 2006 ಮಾಡೆಲ್ ಗೆಡ್ಜ್ 1,15,000 ಕೊಡ್ತೀನಿ ಸರ್. ಸಾಕು 1,15,000 ಸಾಕು ಸರ್. 2006 ಮಾಡೆಲ್ 1,15,000. ಅಣ್ಣ ಓನರ್ ಆಗಿರ್ಬೋದು, ಓಡಿರೋ ಕಿಲೋಮೀಟರ್ ಆಗಿರ್ಬೋದು. ಇನ್ನು ಜಾಸ್ತಿ ಇನ್ಫಾರ್ಮೇಶನ್ ಬೇಕಂದ್ರೆ ಡೈರೆಕ್ಟ್ ಬನ್ನಿ, ಇಲ್ಲ ಫೋನ್ ಮಾಡಿ ಕೇಳ್ಕೊಳ್ಳಿ. ಆಲ್ಮೋಸ್ಟ್ ಇಷ್ಟೊಂದು ಕಾರ್ಗಳು ಇರೋದ್ರಲ್ಲಿ ಸ್ವಲ್ಪ ಮಿಸ್ ಆಗೇ ಆಗ್ತವೆ. ನೆಕ್ಸ್ಟ್ ವೆಹಿಕಲ್ ಫೋರ್ಡ್ ಫಿಯೆಸ್ಟಾ ಬೇಕು ಅಂತಕ್ಕಂಥವ್ರಿಗೆ ಅದು ಕೂಡ ಇದೆ. ಯಾವ ಮಾಡಲು? 2012 ಮಾಡೆಲ್ ಸರ್. ಇದು 2012 ಮಾಡಲು ಸೆಕೆಂಡ್ ಓನರ್. 80,000 ಓಡಿರೋ ಗಾಡಿ, ಡೀಸೆಲ್ ಗಾಡಿ. 80,000 ಓಡಿರ್ತಕ್ಕಂಥ ಗಾಡಿ, ಡೀಸೆಲ್. 2.5 ಲಕ್ಷ ಕೊಡ್ತೀನಿ ಸರ್. 2,50,000 ಅದರಲ್ಲೂ ಸ್ಲೈಟ್ ನೆಗೋಷಿಯಬಲ್ ಬೇಡ ಅಷ್ಟೇ. ನೆಗೋಷಿಯಬಲ್ ಅಣ್ಣ ಏನಣ್ಣ ನೀವು ಎಲ್ಲಾ ನಗಸ್ಟು ಅಂದ್ರೆ ಏನನ್ನ ಮಾಡೋಣ. ಬಾರಣ ಮುಂದೆ ಅಷ್ಟೇ ಆಗುತ್ತೆ. ನೆಕ್ಸ್ಟ್ ಐಕಾನ ಅಣ್ಣ 1,05,000 ಗಾಡಿ ಕೊಡ್ತೀನಿ. ಐಕಾನ್ 1,05,000 ತುಂಬಾ ಕಡಿಮೆ ಓಡಿದೆ. 40-50 ಓಡಿದೆ. ಬರೀ 1,05,000 ಐಕಾನ್. 2006 ಮಾಡೆಲ್ ಗಾಡಿ. 2006 ಮಾಡಲ್. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ i20 ಬೇಕಾ? ಇದ್ರಲ್ಲಿ ನೆಗೋಷಿಯಬಲ್ ಕೇಳಲಿಲ್ಲ ನಾನು. ಅಣ್ಣ ಎಲ್ಲಾ ಗಾಡಿಗೆ ನಾವ್ ಹೇಳೋ ಪ್ರೈಸ್ ಕೊಡಲ್ಲ ನಮ್ಮ ವೀಕ್ಷಕರು. ಬಂದು ನಾವು ಫೈನಲ್ ಹೇಳಿದ್ರು ಡಿಸ್ಕಸ್ ಮಾಡಿ ಕಡಿಮೆ ಮಾಡೇ ಮಾಡ್ತಾರೆ. ನಮ್ ಕಡೆಯಿಂದ ಎಷ್ಟು ಕಡಿಮೆ ಆಗೋದಷ್ಟು ಮಾಡ್ಕೊಳ್ಳೋದು ಮಾತು. ಬನ್ನಿ ಅಣ್ಣ, ಅದರಲ್ಲೂ ಕಮ್ಮಿ ಆಗುತ್ತೆ. ಖಂಡಿತ i20 ಅಣ್ಣ ಈಗ ಜಸ್ಟ್ ಬಂದಿರೋದು 2010 ಮಾಡೆಲ್ ಸಿಂಗಲ್ ಓನರ್. 2010 ಮಾಡಲ್ ಸಿಂಗಲ್ ಓನರ್. ಡೀಸೆಲ್ ಪೆಟ್ರೋಲ್ ಆಸ್ಟಾ ವೇರಿಯಂಟ್. ಟಾಪ್ ಎಂಡ್ ಮಾಡೆಲ್ ಗಾಡಿ ನೋಡಿ ಸರ್. ಆಸ್ಟಾ ಅಂದ್ರೆ ಫುಲ್ ಟಾಪ್ ಎಂಡ್, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಸ್ಪೋರ್ಟ್ಸ್ಗೂ ಎಲ್ಲ ಬರುತ್ತೆ. ಮ್ಯಾಗ್ವಿಲ್ ಒಂದ್ ಬರಲ್ಲ, ಏರ್ ಬ್ಯಾಗ್ ಬರಲ್ಲ ಅಷ್ಟೇ ಸರ್. ಇದು ಟಾಪ್ ಎಂಡ್ ಮಾಡೆಲ್ ಗಾಡಿ. 2,80,000 ಈ ಗಾಡಿ ಕೊಡ್ತೀನಿ. 2,80,000 ಸಿಂಗಲ್ ಓನರ್ ಮಾಡಲು, ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್, ಟಾಪ್ ಎಂಡ್. ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದು? ಹ್ಯುಂಡೈ ಅಸೆಂಟಾ, ಎಲೆಂಟ್ರಾ, ಹೋಂಡೈ ಎಲೆಂಟ್ರಾ 2005 ಮಾಡೆಲ್. 1,15,000 ಗಾಡಿ ಕೊಡೋಣ. 1 ಲಕ್ಷಕ್ಕೆ ಬೇಕಾ? 1,05,000 ಬೇಕಾ? 1,15,000 ಬೇಕಾ? ಬೇಸಿಕ್ ಮಾಡೆಲ್ ಅಲ್ಲ ಇದು, ಟಾಪ್ ಎಂಡ್ ಮಾಡೆಲ್. ಟಾಪ್ ಎಂಡ್ ಏನ್ ಫೀಚರ್ ಬೇಕು ನಿಮ್ಗೆ? 1,15,000 ಏನ್ ಬೇಕು ಅಣ್ಣ? ಏರ್ ಬ್ಯಾಗ್ ಇದೆಯಾ? ನೋಡೋಣ. ಇದೆಯಾ? ಇದೆ ಅಣ್ಣ. ಬ್ರೇಕ್ ಇದೆಯಾ? ಅಣ್ಣ ಬ್ರೇಕ್ ಇದೆ, ಕ್ಲಚ್ ಇದೆ, 1,15,000. 1,15,000 ಹ್ಯುಂಡೈ ಅಣ್ಣ 2007 ಮಾಡೆಲ್ ಸ್ಯಾಂಟ್ರಾ ಇಲ್ಲೇ ಇದೆ ನೋಡೋಣ. 7 ಮಾಡೆಲ್ ಸ್ಯಾಂಟ್ರಾ ಫ್ರೆಶ್ FC ಇನ್ಶೂರೆನ್ಸ್ ಗಾಡಿ. ಎಕ್ಸ್ಟ್ರಾ ಕ್ಲಾಸ್ ಇದೆ. 1,65,000 ಫೈನಲ್ ಆಗುತ್ತೆ. 1,65,000 ಸ್ಯಾಂಟ್ರಾ ಇವತ್ತು ಫುಲ್ ಮಾರ್ಕೆಟ್ ಡಿಮ್ಯಾಂಡ್ ಇರೋ ಗಾಡಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 7 ಮಾಡೆಲ್, ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಇದೆ ಅಷ್ಟೇ.
ಅಷ್ಟೇ. ಏನ್ ರೇಟ್ ಅಣ್ಣ ಫೈನಲ್? 1,65,000. 1,65,000. ಬಾ ಅಣ್ಣ, ತಗೊಂಡು ಪುಂಟ ಇದೆಯಣ್ಣ ಬ್ಲೂ ಕಲರ್? ಪುಂಟೋ ಡೀಸೆಲ್ ಅಣ್ಣ. ಯಾವ ಮಾಡಲ್ ಅಣ್ಣ 2010 ಮಾಡಲ್, ಸೆಕೆಂಡ್ ಓನರ್, ಎಮೋಷನ್ ಪ್ಯಾಕ್, ಟಾಪ್ ಎಂಡ್ ಮಾಡಲ್ ಗಾಡಿ. ಕೊಡೋ ರೇಟ್ 1,65,000 ಕೊಡ್ಬೇಡ ಅಣ್ಣ. ಅಣ್ಣ 1,65,000 ಕೊಟ್ರೆ ಪುಂಟ. ಯಾವ ಮಾಡಲ್ ಅಂದ್ರಿ? 2010 ಮಾಡಲ್. ಇದ್ರ ಇಂಜಿನ್ ಯಾವ್ದು ಗೊತ್ತಾ? ಯಾವ್ದಣ್ಣ? ಸೇಮ್ ಸ್ವಿಫ್ಟ್ ಡೀಸೆಲ್ ಗಾಡಿ ಬರುತ್ತೆ ಗೊತ್ತಾ? Quarter ಅದೇ jet. ಇಂಜಿನ್ Quarter ಬರೋದು. jet. ಹೌದಣ್ಣ, ಅದೇ ಇಂಜಿನ್. ಅದೇ ಇಂಜಿನ್. ಡೀಸೆಲ್ ಪೆಟ್ರೋಲ್? ಡೀಸೆಲ್ ಅಣ್ಣ. Diesel ಗಾಡಿ. 22 ಕಿಲೋಮೀಟರ್ ಮೈಲೇಜ್ ಅಣ್ಣ. ನೋಡ್ತಾ ಇದ್ರಲ್ಲ ಮ್ಯಾಗ್ವಿಲ್ ಟೈರ್ ಎಲ್ಲ ಕಂಡೀಷನ್ ನೋಡ್ಕೋಬಹುದು. ಇಲ್ಲ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ. ಫಿಯಟ್ ಪುಂಟ ಯಾರಿಗೆ ಬೇಕು? ಹಾಗೆ ನೆಕ್ಸ್ಟ್ ವೆಹಿಕಲ್ SX4 ಯಾರಿಗಾದ್ರೂ ಬೇಕಾ? ಯಾವ ಮಾಡಲ್ ಅಣ್ಣ ಇದು? ಅಣ್ಣ 14 ಮಾಡಲ್. 14 ಮಾಡಲ್. 2014 ಮಾಡಲ್, ಸೆಕೆಂಡ್ ಓನರ್ ಗಾಡಿ. 2,90,000 ಈ ಗಾಡಿ ಆಗುತ್ತೆ. 2,90,000 ರೂಪಾಯಿಗೆ 2014 ಮಾಡಲ್ SX4 ಕೊಡ್ತೀನಿ. SX4 ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ವೇರಿಯಂಟ್. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಯಾವ್ದು ಇದ್ಯಾವ್ದಣ್ಣ ಇದು? ಅಣ್ಣ ಇದನ್ನು SX4 2009 ಮಾಡಲ್, ಸಾರಿ 7 ಮಾಡಲ್ ಇದು. ಈ ಗಾಡಿ ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್. ಸೆಕೆಂಡ್ ಓನರ್ ಗಾಡಿ. 1,70,75,000 ಕೊಡೋಣ. 1,70,75,000 ತಕೊಂಡು ಹೋಗೋಣ. 2 ಲಕ್ಷ ಚಿಲ್ಲರ. 2,95,000, 1,70,75,000. ಯಾವ ಮಾಡಲ್? 7, 14 ಯಾವ್ದಾದ್ರು ತಗೊಳ್ಳಿ. ಯಾವ್ದು ಬೇಕಣ್ಣ? ಅದರಲ್ಲೂ ಕಡಿಮೆ ಮಾಡ್ಕೊಡ್ತೀವಿ. ಬಾರಣ, ಮುಂದೆ ಬಾಣ. ಹ್ಯುಂಡೈ ಅಸೆಂಟಾ? ಹ್ಞೂ ಅಣ್ಣ. ಯಾವ ಮಾಡಲ್? ಗಾಡಿ ನೋಡೋಣ ಹೆಂಗಿದೆ. ಗ್ಲಾಸ್ ತರ ಇದೆ. 2008 ಮಾಡಲ್, ಸೆಕೆಂಡ್ ಓನರ್ ಗಾಡಿ. ಫ್ರೆಶ್ 5 ವರ್ಷ FC. ಕ್ಲಾಸ್ ಗಾಡಿ, ಸೆಕೆಂಡ್ ಓನರ್. 1,55,000 ಗಾಡಿ ಕೊಡ್ತೀನಿ. 1,55,000. ಸ್ಪೋರ್ಟ್ಸ್ ವೆಹಿಕಲ್ ಎಕ್ಸಿಕ್ಯೂಟಿವ್ ಅಷ್ಟೇ. ಸೆಕೆಂಡ್ ಓನರ್ 80,000 ಓಡಿದೆ ಅಷ್ಟೇ. ಕಂಡೀಷನ್ ಸೂಪರ್ ಆಗಿದೆ ಸರ್. ಬಂದು ಚೆಕ್ ಮಾಡ್ಕೋಬಹುದು. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಣ್ಣ. Next vehicle? ಇಲ್ಲಿ ಬಾಣ 8 ಮಾಡಲ್ ನೋಡೋಣ. ಇನ್ನೂ ಗ್ಲಾಸ್ ರಿಪ್ಲೇಸ್ಮೆಂಟ್ ಆಗಿಲ್ಲ. 2008. ಹೌದಣ್ಣ. ನೆಕ್ಸ್ಟ್ 2010 ಮಾಡಲ್, ಸೆಕೆಂಡ್ ಓನರ್ ಗಾಡಿ. ಇದು ಅಸೆಂಟ್. ಪೆಟ್ರೋಲ್ ಪ್ಲಸ್ LPG ಅಸೆಂಟ್. ಸರಿ, ಸಿಂಗಲ್ ಓನರ್ ಗಾಡಿ ಇದು. ಯಾಕಂದ್ರೆ ಬೇಕು ಅಂದ್ರೆ ಬನ್ನಿ, 1,85,000 ಮಾಡ್ಕೊಡ್ತೀನಿ. 1,75,000 ಎಕ್ಸೆಸ್. 1,55,000 1,85,000 ಯಾವ್ದು ಬೇಕಣ್ಣ? ಯಾವ್ದನ್ನ ತಗೊಂಡ್ಲಿ? ಬಾಣ ಮುಂದೆ. ಅಸೆಂಟ್ 2 ಇದಾವೆ. SX4 ಕಡಿಮೆ ರೇಟ್ಗೂ ಇದೆ. 14 ಮಾಡಲ್ ಇದೆ. ಹೌದಣ್ಣ. ವ್ಯಾಗ್ನರ್ ಹಳೆ ಮಾಡಲ್ ಯಾರಿಗಾದ್ರೂ ಬೇಕಾ? ಯಾವ ಮಾಡಲ್ ಇದು? ಅಲ್ಲೇದಲ್ಲ ಅಣ್ಣ, ಇದು 10 ಮಾಡಲ್. ಇದು 2010 ಮಾಡಲ್. 14 ವರ್ಷ ಹಳೆ ಗಾಡಿ. ಅಣ್ಣ 10 ಮಾಡಲ್ ಅಣ್ಣ. 10 model ಅಷ್ಟೇ. 10 ಅಷ್ಟೇ. ಓನರ್ ಸೆಕೆಂಡ್ ಓನರ್ ಗಾಡಿ ಇಲ್ಲೇ ಇದೆ ನೋಡೋಣ. 10 ಮಾಡಲ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ 10 ಮಾಡಲ್. ಕೊಡೋ ರೇಟ್ 1,85,000 ಕೊಡೋಣ. 1,85,000. 1,75,000 ಕೊಡೋಣ. ತಗೊಂಡು 1,65,000 ಕೊಡೋಣ ಸಾಕು. 10 ಮಾಡಲ್ ಅಣ್ಣ 1,55,000. 1,70,75,000 ಹೇಳ್ತಾ ಇದೀನಿ. ಮುಂದೆ ಬಾಣ ಮಾಡೋಣ. ಸ್ಲೈಟ್ಲಿ ನೆಗೋಷಿಯಬಲ್. ನೋಡೋಣ. ಆಗಲ್ಲ 1,65,000. ಅಣ್ಣ ನಿಮ್ಗೋಸ್ಕರ ಇನ್ನೂ ಸ್ವಲ್ಪ ಸ್ಲೈಟ್ಲಿ ಮಾಡೋಣ. ಮಾಡ್ಕೊಡ್ತೀರಾ ತಾನೇ? ಖಂಡಿತ ಬಾಣ. i20 ನೋಡಿ ಸರ್, 2009 ಮಾಡಲ್ i20 ಟಾಪ್ ಎಂಡ್ ಮಾಡಲ್ ಗಾಡಿ. ಇದನ್ನು 5 ವರ್ಷ FC ಸರ್. 2,65,000 ಕೊಡಿ, ತಗೊಂಡೋಗಿ ಸರ್. ಫೈನಲ್ ರೇಟ್ 2,65,000. i10 ಅಲ್ಲ ಕೊಡ್ತಾ ಇರೋದು, MS ಕಾರ್ಸ್ ಅಲ್ಲಿ i20 ಕೊಡ್ತಾ ಇರೋದು. ಅದೇ 2,65,000 ಫೈನಲ್ ರೇಟ್. ಅಷ್ಟೇ ಅಣ್ಣ. ನಾನು ಫೈನಲ್ ಬಾಣ. ಸ್ಲೈಟ್ಲಿ ಆಂಟೇಬಲ್ ಆಗಲಿ. ಗೊತ್ತಾ, ಗಾಡಿ ನೋಡ್ಕೊಳ್ಳಿ. ಒಂದು ಆಂಟೇಬಲ್ ಮಾತಾಡಿ. ಹೇಳಿದ್ರಲ್ಲ, ಈಗಲೇ ಫುಲ್ ಇಳಿಸ್ಬಿಟ್ರೆ ಕಸ್ಟಮರ್ ಬಂದು ಇನ್ನೂ ನೆಗೋಷಿಯಬಲ್ ಮಾಡ್ತಾರೆ. ಸರ್, ನಾವು ನೆಗೋಷಿಯಬಲ್ ಮಾಡಕ್ಕೆ ಇರೋದು ನಮ್ ಕಡೆಯಿಂದ ಎಷ್ಟಾಗದಷ್ಟು ಮಾಡ್ಕೊಡ್ತೀವಿ. ಮುಂದೆ ಮಾಡ್ಲಿ ಮಾಡ್ಕೊಡೋಣ. ಖಂಡಿತ ಸರ್. ಅಲ್ವಾ? ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದಣ್ಣ? ಅದು ಕ್ವಾಂಟೋ ಅಲ್ಲ ಅಣ್ಣ, ಇದು 2030 ಸೈಜ್ ಮನೆ. ಇದು ಯಾವ್ದಿದು? ಜೈಲೋ. ನೋಡಿ, ಇದನ್ನು ಕ್ಲಾಸ್ 2009 ಮಾಡಲ್. 2009 ಮಾಡಲ್, ಸಿಂಗಲ್ ಓನರ್. ರೇಟ್ 2,80,000 ಗಾಡಿ ಕೊಡ್ತೀನಿ. 2,80,000 ರೂಪಾಯಿಗೆ ಜೈಲೋ 2009 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ಗಾಡಿ. ಡೀಸೆಲ್ ಹೌದು ಸರ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಟೈರು ಎಲ್ಲ ಎಲ್ಲ ಟಾಪ್ ಎಂಡ್ ಗಾಡಿನೂ ರನ್ನಿಂಗ್ ಸೂಪರ್ ಆಗಿದೆ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದಣ್ಣ? ಅದು ಡಿಸೈರ್ ಸ್ವಿಫ್ಟ್ ಸರ್. ಸ್ವಿಫ್ಟ್ ಯಾವ ಮಾಡಲ್? 2006 ಮಾಡಲ್. 1,85,000 ಕೊಡೋಣ ಸರ್. ಸ್ವಿಫ್ಟ್ 2006 ಮಾಡಲ್ 1,85,000. 1,85,000 ಸ್ವಿಫ್ಟ್ ಕೊಡೋಣ. ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ KF51 M2770. ಯಾರಿಗಾದ್ರೂ ಬೇಕಾದ್ರೆ ಕೆಳಗಡೆ ನಂಬರ್ ಫೋನ್ ಮಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಬೇಕಾ ಸರ್? ಬರೀ 2,45,000 ಸ್ವಿಫ್ಟ್ ಡಿಸೈರ್ ಸರ್. ಸ್ವಿಫ್ಟ್ ಡಿಸೈರ್ ಮಾಡಲ್ 2009 ಮಾಡಲ್. ಓನರ್ ಇದು ಸಿಂಗಲ್ ಓನರ್ ಸರ್. ಇದು ಫೈನಲ್ ರೇಟ್ 2,45,000. 2,45,000. ಮುಂದೆ ಬನ್ನಿ, ಹೆಚ್ಚು ಕಡಿಮೆ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಕೊರೋಲಾ ಸರ್. ಕೊರೋಲಾ ಬರೀ 1,45,000 ಗಾಡಿ ಕೊಡೋಣ ಸರ್. ಇದು 1,45,000 ರೂಪಾಯಿಗೆ ಟೊಯೋಟಾ ಕೊರೋಲಾ ಕೊಡೋಣ. ಬನ್ನಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಚೆವ್ರೊಲೆಟ್ ಆಪ್ಟ್ರಾ ನೋಡ್ತಾ ಇದೀವಿ. ಯಾವ ಮಾಡಲ್ ಸರ್? ಚೆವ್ರೊಲೆಟ್ ಆಪ್ಟ್ರಾ ಮ್ಯಾಗ್ನಮ್ ಡೀಸೆಲ್ ಗಾಡಿ. ಇದು 2008 ಮಾಡಲ್, ಸೆಕೆಂಡ್ ಓನರ್, ಟಾಪ್ ಎಂಡ್ ಮಾಡಲ್. ಇದನ್ನು ಸೇಮ್ ಚೆವ್ರೊಲೆಟ್ ಕ್ರೂಸ್ ಅಲ್ಲಿ ಬರುತ್ತಲ್ಲ, ಅದೇ ಇಂಜಿನ್ ಬರುತ್ತೆ, ಡೀಸೆಲ್ ಗಾಡಿ. 1,55,000 ಈ ಗಾಡಿ ಕೊಡ್ತೀನಿ. 1,55,000 ಮೈಲೇಜ್ ಬರುತ್ತೆ. 8 ಮಾಡಲ್, 2008 ಮಾಡಲ್. ಇದು ಕೂಡ ಒರಿಜಿನಲ್ ಕ್ಲಾಸ್, ಯಾವುದೇ ರೀತಿ ಗ್ಲಾಸ್ ಚೇಂಜ್ ಆಗಿಲ್ಲ. 8 ಮಾಡಲ್. ಫೈನಲ್ ರೇಟ್ ಏನಾಗಬಹುದು? 1,55,000 ಸರ್. ಡೀಸೆಲ್ ಗಾಡಿ, ಫ್ರೆಶ್ FC ಇರೋ ಗಾಡಿ. 1,50,000 ಲಕ್ಷಕ್ಕೆ ಬಾಣ. ಮುಂದೆ ಮಾತ್ಕೊಳ್ಳೋಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಂಡಾ ಸಿಟಿ ಮಾಡಲ್ 2008 ಮಾಡಲ್ ಸರ್. ಇದು
1,45,000 ಕೊಡ್ತೀವಿ ಸರ್ ಇದು. 1,45,000ಕ್ಕೆ 2008 ಮಾಡಲು ಹೋಂಡಾ ಸಿಟಿ ಸಿಗ್ತಾ ಇದೆ ಅಲ್ವಾ? ಓನರು ಥರ್ಡ್ ಓನರ್ ಆಗಿದೆ ಇದು. ಥರ್ಡ್ ಓನರ್ 2008 ಮಾಡಲ್. 8 ಮಾಡಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಡಿಸೈರ್. 2,45,000 ಸರ್. ಓನರು ಸಿಂಗಲ್ ಓನರ್ 9 ಮಾಡಲ್ ಗಾಡಿ. 2,45,000 ಡಿಸೈರ್ ಕೊಡಿ ಸರ್ ತಗೊಂಡು. ಯಾವ ಮಾಡಲು? 2009 ಮಾಡಲ್. 9 ಮಾಡಲ್ ಸಿಂಗಲ್ ಓನರ್ ಗಾಡಿ. 2,45,000. 2,45,000. ಅದರಲ್ಲೂ ನೆಗೋಷಿಯಬಲ್ ಸರ್ ಹೇಳಿರೋದೇ ಕಡಿಮೆ ಸರ್. ರಿನಾಲ್ಟ್ ಡಸ್ಟರ್ 14 ಮಾಡಲ್ ಗಾಡಿ, RXZ 110 PS ಟಾಪ್ ಎಂಡ್ ಮಾಡಲ್ ಗಾಡಿ. 80 PS ಅಲ್ಲ 110 PS. 110 PS ನೋಡಿ, ಟೈರ್ ಕಂಡೀಷನ್ ಫುಲ್ ಟಾಪ್ ಎಂಡ್ ಸರ್. ಕೊಡೋ ರೇಟ್ ಸರ್ 4,15,000 ಕೊಡಿ ಸರ್. 4,15,000 ಸರ್. ಇವತ್ತು ಸ್ವಿಫ್ಟ್ ಬರ್ತಾ ಇಲ್ಲ ಸರ್. 4,15,000ಕ್ಕೆ ಡಸ್ಟರ್ ಕೊಡ್ತೀನಿ ನಾನು. ಯಾವ ಮಾಡಲ್ ಅಂದ್ರಿ? 14 ಮಾಡಲು 2014ನೇ ಮಾಡಲ್ ಡಸ್ಟರ್ 110 PS ಟಾಪ್ ಎಂಡ್ ಮಾಡಲ್ ಗಾಡಿ. 4,15,000 ಹೇಳಿದೀನಿ, ಇನ್ನೂ ಕಡಿಮೆ ಮಾಡ್ಕೊಡ್ತೀನಿ. ಬನ್ನಿ ವೀಕ್ಷಕರೇ, ಒಂದ್ಸರಿ MSK ವಿಸಿಟ್ ಮಾಡಿ. ಕೆಳಗೆ ನಂಬರ್ ಫೋನ್ ಮಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ನಿಸ್ಸಾನ್ ಮೈಕ್ರಾ ಯಾರಿಗಾದ್ರೂ ಬೇಕಾ? ಯಾವ ಮಾಡಲ್ ಅಣ್ಣ? ಸರ್ 2010 ಮಾಡಲ್ ಬರೀ 2 ಲಕ್ಷ ಸರ್. ಬರೀ 2 ಲಕ್ಷ. 2 lakhsಗೆ ನಿಸ್ಸಾನ್ ಮೈಕ್ರಾ ಗಾಡಿ ಕೊಡ್ತೀನಿ ಸರ್. ಪೆಟ್ರೋಲ್ ಗಾಡಿ. ಹೌದು, 2 ಲಕ್ಷ ರೌಂಡ್ ಫಿಗರ್. 2 ಲಕ್ಷ ರೌಂಡ್ ಫಿಗರ್. ಟೇಬಲ್ ಬಂದ್ರೆ 2.5 2.30 ಬೇಡ, 2 ರಬ್ಬರ್ 2 ಲಕ್ಷ. ಹಾಗೆ ನೆಕ್ಸ್ಟ್ ವೆಹಿಕಲ್ ಲೋ ಪ್ರೈಸ್ ಅಲ್ಲಿ ಕೊಡ್ತೀರಾ ವ್ಯಾಗ್ನರ್? ಇದು 1 ಲಕ್ಷ ಅಣ್ಣ. ಇದು 1 ಲಕ್ಷ. ಒಂದೇ 1 ಲಕ್ಷ. 2 ಲಕ್ಷ. ಇನ್ನೊಂದು ಲಕ್ಷ ಕಡಿಮೆ ಆಗ್ಬೇಕಾ ವ್ಯಾಗ್ನರ್? ಬರೀ ಒಂದೇ 1 ಲಕ್ಷ. ಯಾವ ಮಾಡಲ್? 2005 ಮಾಡಲ್ ವ್ಯಾಗನರ್. ಬರೀ 1 ಲಕ್ಷ. ಒಂದೇ 1 ಲಕ್ಷ. ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್. ಇದನ್ನು ನಿಮ್ಗೆ ಗಾಡಿ ತುಂಬಾ ನೀಟಾಗಿದೆ, ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಗಾಡಿ ತಗೊಂಡು ಹೋಗಿ. ಅಷ್ಟೇ 1 ಲಕ್ಷಕ್ಕೆ ಬೇಕಣ್ಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಗೆಟ್ಸ್ ಪ್ರೈಮ್ ಬ್ಲಾಕ್ ಕಲರ್ ಅಣ್ಣ. 2008 ಮಾಡಲ್ ಇದು. ಗೆಟ್ಸ್ ಪ್ರೈಮ್ ಟಾಪ್ ಎಂಡ್ ಮಾಡಲ್ ಗಾಡಿ. ನೋಡಿ ಹೆಂಗಿದೆ. ಅಷ್ಟೇ ನಿಮ್ ತರ ಇದೆ ಸರ್ ಗಾಡಿ, ಸಕ್ಕದಾಗಿದೆ. ಬ್ಲಾಕ್ ಇದೆ. ನನ್ನ ಟಿ ಶರ್ಟ್ ಇದೆ ಅಲ್ವಾ, ಅದು ಬ್ಲಾಕ್ ಇದೆ. ಸೂಪರ್ ಆಗಿದೆ ಗಾಡಿ. ನಿಮ್ ತರ ನಗುತ್ತಾ ಇದೆ ಗಾಡಿ ನೋಡಿ ಒಂದ್ಸಲಿ. ಈಗ ಫೈನಲ್ ರೇಟ್ ಹೇಳಿ. 1,75,000 ಕೊಡಿ ಸರ್. ಫೈನಲ್ ರೇಟ್ ಹೇಳಿ. 1,75,000 ಲೋಯೆಸ್ಟ್ ಪ್ರೈಸ್ ಅಣ್ಣ. 5 years FC ಮಾಡಬೇಕು, ನಾನೇ ಮಾಡ್ಕೊಡ್ತೀನಿ. ಫೈನಲ್ ರೇಟ್ ಹೇಳಿ. ಟ್ರಾನ್ಸ್ಫರ್ ಮಾಡ್ಕೊಡ್ಬೇಕು, ನಾನೇ ಮಾಡ್ಕೊಡ್ತೀನಿ. 1,65,000 ಕೊಡಿ, 1000 ರೂಪಾಯಿ ಹೋಗೋಣ. 1,65,000 ತಗೊಂಡೋಗಿ ಯೂಸ್ ಮಾಡೋಣ. ಗಾಡಿ ಸೂಪರ್ ಆಗಿದೆ ಸರ್. 2010 ಮಾಡಲ್ ಫೋರ್ಟ್ ಫಿಗೋ ಪೆಟ್ರೋಲ್ ಗಾಡಿ ಸರ್. 1,65,000 ಕೊಡೋಣ ಸರ್. 1,65,000 ತಗೊಂಡೋಗಿ ಸರ್. ಅಷ್ಟೇ. ವ್ಯಾಗ್ನರ್ 11 ಮಾಡಲ್ ಸೆಕೆಂಡ್ ಓನರ್ ವ್ಯಾಗನರ್ 2,45,000 ಕೊಡ್ತೀವಿ ಸರ್. 2,45,000. ಟಾಟಾದಲ್ಲಿ ಪಂಚ್ ಬಿಟ್ರೆ ನೆಕ್ಸ್ಟ್ ಈ ಏಪ್ರಿಲ್ ಅಲ್ಲಿ ಸೇಲ್ ಆಗಿರ್ತಕ್ಕಂಥ ಗಾಡಿಗಳಲ್ಲಿ ಟಾಪ್ 10 ಅಲ್ಲಿ ವ್ಯಾಗ್ನರ್ ಸೆಕೆಂಡ್ ಪ್ಲೇಸ್ ಅಲ್ಲಿ. ಹೌದು ಸರ್, ಖಂಡಿತ. ಅಷ್ಟು ಸೇಲ್ಸ್ ಇರ್ತಕ್ಕಂಥ ಗಾಡಿ. ಖಂಡಿತ ಸರ್. ಲೋ ಮೇಂಟೆನೆನ್ಸ್ ಗಾಡಿ ಸರ್ ಇದು. ಈಗ ಅದೇ ಖುಷಿ. ಒಂದು ಫೈನಲ್ ರೇಟ್ ಸರ್ ಮೇಂಟೈನ್ ಮಾಡಬಹುದು, ಮಾಡ್ಕೋಬಹುದು. 2,35,000 ಕೊಡಿ, ತಗೊಂಡು ಹೋಗಿ. 2,35,000ಕ್ಕೆ ಯಾವ ಮಾಡಲ್ ಅಂದ್ರೆ 2011 ಮಾಡಲ್. ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಫಿಯೆಸ್ಟಾ ಫ್ರೀ ಸ್ಟೈಲ್. ಅವಾಗಲೇ ಇದು ಪೆಟ್ರೋಲ್, ಇದು ಡೀಸೆಲ್ ಸರ್. ಈ ಗಾಡಿ ಬಂದು ಟಾಪ್ ಎಂಡ್ ಮಾಡಲ್. ಎಲ್ಲಾ ಫೀಚರ್ ಇರುತ್ತೆ ಇದರಲ್ಲಿ. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಇರುತ್ತೆ. 2,85,000 2,85,000 ಈ ಗಾಡಿ ಕೊಡೋಣ. 2,85,000 ರೂಪಾಯಿ ತಗೊಂಡೋಗಿ ಸರ್. ಸಡನ್ ಗಾಡಿ ಬೇಕು ಅಂತಕ್ಕಂಥವ್ರಿಗೆ ತುಂಬಾ ಆಪ್ಷನ್ ಇದೆ. ಈ ಕಡೆ ಫಿಯಟ್ ಲೀನಿಯಾ ಕೂಡ ಇದೆ, ಈ ಕಡೆ ಹೋಂಡಾ ಸಿಟಿ ಇದೆ. ಇದ್ಯಾವ ಮಾಡಲ್? ಇದ್ಯಾವ ಮಾಡಲ್? 2009 ಮಾಡಲ್ ಹೋಂಡಾ ಸಿಟಿ ಟೈಪ್ 2 ವೇರಿಯಂಟ್. ಕ್ಲಾಸ್ ಆಗಿದೆ ಸರ್ ಗಾಡಿ. ಹೋಂಡಾ ಸಿಟಿ ಟೈಪ್ 2 ನೋಡ್ತಾ ಇದ್ರೆ 2,65,000 ಹೇಳ್ತಾ ಇದೀವಿ ಸರ್. 2,65,000. ಯಾವ ಮಾಡಲ್? 2009 ಮಾಡಲ್ ಹೋಂಡಾ ಸಿಟಿ SMT. ಇದು SMT ಮಾಡಿಫೈ, ಸಾರಿ ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ. ಆಂಡ್ರಾಯ್ಡ್ ತುಂಬಾ ಕ್ಲಾಸ್ ಆಗಿದೆ ಸರ್. 2010 ಮಾಡಲ್ ಸರ್. ಫಿಯಟ್ ಲೀನಿಯಾ 1,65,000 ಕೊಡ್ತೀನಿ ಸರ್. 1,65,000ಕ್ಕೆ 2010 ಮಾಡಲ್ ಫಿಯಟ್ ಲೀನಿಯಾ ಡೀಸೆಲ್ ಗಾಡಿ ಸರ್. ಅಷ್ಟೇ. ಇನ್ನು ಬನ್ನಿ, ಈ ಕಡೆ ಲೈನ್ ಕೂಡ ಇದೆ. 1 2 3 4 5 6 7 ಇನ್ನು 7 ಗಾಡಿಗಳು ಇದಾವೆ. ಯಾರಿಗೆಲ್ಲ ಬೇಕೋ ಅವುಗಳ ಡೀಟೇಲ್ಸ್ ನೋಡೋಣ ಬನ್ನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು SX4 ಸರ್. SX4 2011 ಮಾಡಲ್ ಡೀಸೆಲ್ ಗಾಡಿ. ZDI ಇದು. ZDI ಅಂದ್ರೆ ಇದನ್ನು ಟಾಪ್ ಎಂಡ್ ಮಾಡಲು. ಮಾರುತಿ SX4 ಗೆ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರೋ ಗಾಡಿ. 2,65,000 ಗಾಡಿ ಆಗುತ್ತೆ. 2,65,000 SX4 ZDI ಡೀಸೆಲ್ ಟಾಪ್ ಎಂಡ್ ಡೀಸೆಲ್. ಹೌದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದು ಸರ್? ಇದು ಎಸ್ಟೀಮ್ ಸರ್. ಎಸ್ಟೀಮ್ 2007 ಮಾಡಲ್ ಎಸ್ಟೀಮ್ ಮಾಡಿಫೈ ಆಗಿರೋ ಗಾಡಿ. ಬರೀ 1,05,000 ಕೊಡ್ತೀನಿ ಸರ್. 1,05,000. 2000 1 ಲಕ್ಷ ಕೊಡಿ ಸರ್. 1 ಲಕ್ಷ ಒಂದೇ 1 ಲಕ್ಷ. 7 ಮಾಡಲ್ ಗಾಡಿ. 7 ಮಾಡಲು. ಹಾಗೆ ನೆಕ್ಸ್ಟ್ ವೆಹಿಕಲ್ ಫಿಗೋ ಇದೆ. ಹಾಗೆ ರಿಡ್ಜ್ ಇದೆ. ಯಾವ ಮಾಡಲ್ ಅಣ್ಣ ಇದು? 2011 ಮಾಡಲ್ ಫೋರ್ಟ್ ಫಿಗೋ ಡೀಸೆಲ್ ಗಾಡಿ, ಸೆಕೆಂಡ್ ಓನರ್ ಆಗಿರೋ ಗಾಡಿ. 1,65,000 ಗಾಡಿ ಸರ್. 1,65,000ಕ್ಕೆ 2011 ಮಾಡಲ್ ಫೋರ್ಟ್ ಫಿಗೋ ಡೀಸೆಲ್ ಗಾಡಿ. ಓನರ್ ಸೆಕೆಂಡ್ ಓನರ್ ಆಗಿದೆ. ಕೂಡ ಪ್ರೈಸ್ ಫೈನಲ್ 1,65,000. ನೀವು ಆನ್ ಟೇಬಲ್ ಬನ್ನಿ, ನಮ್ ಕಡೆಯಿಂದ ಆಗೋ ಪ್ರೈಸ್ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. ಹಾಗೆ ನೆಕ್ಸ್ಟ್ ರಿಡ್ಜ್ 2009 ಮಾಡಲ್ ರಿಡ್ಜ್ VDI ಸರ್. ಇದು ನೋಡ್ತಾ ಇರೋದು ಗಾಡಿ ಡೀಸೆಲ್ ಗಾಡಿ VDI.
2.25 ಲಕ್ಷಕ್ಕೆ ಸರ್ ಇದು 2,25,000 ರೂಪಾಯಿಗೆ 2,25,000 ಹೇಳ್ತಾ ಇದೀವಿ. ಇನ್ನೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಆಗ ಬೇಕು ಅಂದ್ರೆ ಒಂದ್ಸಲಿ ಬನ್ನಿ ಗಾಡಿ ನೋಡಿ ಮಾತಾಡೋಣ. ಅಷ್ಟು ಹಾಗೆ ಆ ಕಡೆ ಒಂದು ಫ್ಲೂಯೆನ್ಸ್ ಇದೆ, ಅದು ಕೂಡ ನೋಡೋಣ ಬನ್ನಿ ಸರ್. ಲಾಸ್ಟ್ ಗಾಡಿ ಒಂದು ಫ್ಲೂಯೆನ್ಸ್ ತೋರ್ತಾ ಇದೀವಿ. ಯಾವ ಮಾಡಲು ಸರ್? 2012 ಮಾಡೆಲ್ ಗಾಡಿ ಇದು. ರಿನಾಲ್ಟ್ ಫ್ಲೂಯೆನ್ಸ್ ಪ್ರೀಮಿಯಂ ಗಾಡಿ ತರ ಇರುತ್ತೆ ಸರ್ ಈ ಗಾಡಿ ನೋಡಕ್ಕೆ. ಡೀಸೆಲ್ ಗಾಡಿ, 18 ಮೈಲೇಜ್ ಬರೋ ಗಾಡಿ, ಸೂಪರ್ ಆಗಿದೆ ಗಾಡಿ. 2012 ಮಾಡೆಲ್, ಸೆಕೆಂಡ್ ಓನರ್ ಆಗಿರೋ ಗಾಡಿ ಫ್ಲೂಯೆನ್ಸ್. 2,75,000 2,75,000 ರೂಪಾಯಿಗೆ 2012ನೇ ಮಾಡೆಲ್ ಗಾಡಿ ಫ್ಲೂಯೆನ್ಸ್ ಡೀಸೆಲ್ ಗಾಡಿ ಕೊಡ್ತೀವಿ ಸರ್. ಎಷ್ಟು ಓನರ್ ಇದು? ಸೆಕೆಂಡ್ ಓನರ್ ಆಗಿದೆ. Second owner. ಹೌದು. ಯಾರನ್ನ ಬೇಕು ಅಂದ್ರೆ ಖಂಡಿತ ಬನ್ನಿ. ಗಾಡಿ ಇಂಜಿನ್ ಎಲ್ಲ ತುಂಬಾ ಚೆನ್ನಾಗಿದೆ, ಆರಾಮಾಗಿ ತಗೊಂಡು ಹೋಗ್ಬೋದು ಸರ್. ಓಕೆ, ಈಗ ಇನ್ನು ಎಷ್ಟು ಗಾಡಿಗಳು ಉಳಿದು ಸರ್? ಈ ಗಾಡಿಗಳು ಇನ್ನೂ ಇದೆ, ಬನ್ನಿ ಹೋಗೋಣ ಬನ್ನಿ ಸರ್. ಹಾಗೆ ಕಲ್ಲು ಅಂತಾನೆ ಕರಿತೀವಿ ಬಲೆರೋ. 2002 ಮಾಡೆಲ್ ಫ್ರೆಶ್ FC ಮೊನ್ನೆನೇ ಆಗಿರೋದು ಸರ್. 2 ಡೇಸ್ ಮುಂಚೆ FC ಆಗಿದೆ. ಯಾವ 5 model? ವರ್ಷ 2002 ಮಾಡೆಲ್ ಟಾಪ್ ಎಂಡ್ ಮಾಡಲ್ ಗಾಡಿ. ರೇಟ್ 1,65,000 ಫೈನಲ್. 1,65,000 ಫೈನಲ್. ಅಷ್ಟೇ ಎಲ್ಲ ಮುಗಿತಾ? ಎಲ್ಲ ಆಯ್ತು ಸರ್. ಯಾರು ಸರ್ ಇದು? ಸರ್ ನಂದೇ ಸರ್, ಈಗ ಬಂದಿರೋದು ಗಾಡಿ. ನಮ್ದೇ ಈಗ ಬಂದಿರೋದು ಗಾಡಿ ಸರ್. ಎಲ್ಲ ಕಾಲೋ ಕೈ ಹೋದ್ರೆ ಇನ್ನೂ 10 ವಿಡಿಯೋ ಮಾಡೋದಿದೆ, 100 ವಿಡಿಯೋ ಮಾಡೋದಿದೆ. ಈ ನಮ್ದೇ ಗಾಡಿ ಸೇಲ್ ಇದೆ ನಿಮ್ ಪರ್ಸನಲ್ ಸರ್. ಸೇಲ್ ಮತ್ತೆ ಶುರು ಮಾಡಿ ಅಣ್ಣ. 2011 ಡಿಸೆಂಬರ್ ಗಾಡಿ ಅಣ್ಣ. ಯಾವ ಮಾಡಲು ಅಣ್ಣ ಗಾಡಿ ನೋಡೋಣ ಫಸ್ಟ್. ಸೂಪರ್ ಆಗಿದೆ. ಕಸ್ಟಮರ್ ಬಂದ್ ಚೆಕ್ ಮಾಡ್ತಾನೆ. ಟೈರ್ ಹಾಕಿ 50 ಕಿಲೋಮೀಟರ್ ಓಡಿಲ್ಲ ಅಣ್ಣ ಗಾಡಿ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಇರ್ತಕ್ಕಂತ ಟೈರ್ಗಳು. ನ್ಯೂ ಗಾಡಿ. ಯಾವ್ದು ವಿಡಿಯೋ? 2011 ಡಿಸೆಂಬರ್ ವಿಡಿಯೋ. ಕೊಡೋ ರೇಟ್ 3,65,000 ಅಣ್ಣ. 3,65,000ಕ್ಕೆ 2011 ಡಿಸೆಂಬರ್ ವಿಡಿಯೋ ಡೀಸೆಲ್. ಹೌದಣ್ಣ. ಅಷ್ಟೇ ಅಣ್ಣ, ನಮಸ್ಕಾರ ಸರ್. ಇನ್ನೇನು ಇಲ್ಲಿಗೆ ಇಷ್ಟೊಂದು ಗಾಡಿಗಳು ಆಲ್ಮೋಸ್ಟ್ 25 ನಿಮಿಷದ ಮೇಲೆ ನೋಡ್ತಾ ಇದಾರೆ ಜನ. ಸಾಕು ಮಾಡೋಣ, ಬೇರೆ ಬಂದವ್ ತೋರಿಸಿ. ಇದನ್ನೇನು ಆಪ್ಷನ್ ಬೇರೆ ಬೇರೆ ಗಾಡಿ ತೋರಿಸ್ಬೋದು ಅಲ್ವಾ? ಹೌದು ಸರ್, ಬನ್ನಿ ಇನ್ನೂ ಗಾಡಿಗಳು ನೆಕ್ಸ್ಟ್ ಟೈಮ್ ಮಾಡೋಣ. ಲೋನ್ ಆಗುತ್ತಾ ಗಾಡಿಗಳಿಗೆ? ಖಂಡಿತ ಆಗತ್ತೆ. 2012 ಮೇಲೆ ಯಾವ ಗಾಡಿನ ಪರ್ಚೇಸ್ ಮಾಡಿ ಲೋನ್ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಸಿಬಿಲ್ ಚೆನ್ನಾಗಿರೋ ಜವಾಬ್ದಾರಿ ಹೌದು. ಹೌದು ಅಷ್ಟೇ ಅಲ್ವಾ? ಗೊತ್ತಲ್ಲ, ಬೆಂಗಳೂರಿನ ನಾಗರಬಾವಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್, ಹಳೆ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಇರ್ತಕ್ಕಂಥದ್ದೇ MS ಕಾರ್ ರಿಂಗ್ ರೋಡ್ ಅಲ್ಲಿ. ನೀವು ಯಾವ ಕಡೆಯಿಂದ ಬಂದ್ರು ಕೂಡ ಈ ಕಡೆ ಬರ್ಬೋದು ಆರಾಮ್ಸೆ. ಒನ್ ವೇ ಇದೆ, ಆ ಕಡೆ ಇದೆ ಅಂತ ಸೀನೇ ಇಲ್ಲ. ಸರ್ವಿಸ್ ರೋಡ್ ಅಲ್ಲೇ ಬರುತ್ತೆ. ಆರಾಮ ಬಂದು ಇಲ್ಲಿ ವಿಸಿಟ್ ಮಾಡ್ಬೋದು. ಟೆಸ್ಟ್ ಡ್ರೈವ್ಗೂ ಅಷ್ಟೇ. ಆ ಕಡೆ ರೋಡ್ ಇದೆ, ಪಕ್ಕದಲ್ಲಿ ರೋಡ್ ಇದೆ, ಮೇನ್ ರೋಡ್ ಇದೆ. ಎಲ್ಲಿ ಬೇಕಾದ್ರೂ ನೀವು ಟೆಸ್ಟ್ ಡ್ರೈವ್ ಕೂಡ ನೋಡ್ಕೋಬಹುದು. ಅಷ್ಟು ಕಷ್ಟ ಏನಕ್ಕೆ ಸರ್? ನನ್ನ ನಂಬರ್ ಇದೆ 8123882227. ಬರೀ ಹಾಯ್ ಅಂತ ಮೆಸೇಜ್ ಮಾಡಿ ಅಷ್ಟೇ. ಸ್ಮೂತ್ ಆಗಿ ಹಾಯ್ ಅಂತ ಮೆಸೇಜ್ ಮಾಡಿ ಸಾಕು. ಸ್ಮೂತ್ ಆಗಿ ಕಳಿಸ್ತಾರೆ ಅಷ್ಟೇ. ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ. ನೀವು ಹಾಯ್ ಕಳ್ಸೋದ ನಮ್ದು ಡೀಟೇಲ್ಸ್ ಬರೋದು ಹೆಚ್ಚ ಸರ್. ಅಷ್ಟೇ. ನಮ್ ಕಾರ್ ಡೀಟೇಲ್ಸ್ ಬೇಕಾ, ನಮ್ ಲೊಕೇಶನ್ ಬೇಕಾ, ಮ್ಯಾಪ್ ಬೇಕಾ, ಏನ್ ಬೇಕು ಸರ್ A to Z ಬಂದ್ಬಿಡುತ್ತೆ. ಅಷ್ಟೇ ಅಲ್ವಾ? ಅಷ್ಟೇ. ಮುಗಿಸೋಣ ಸರ್. ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ರಿ. ಅವಾಗ ಬರ್ತಾರೆ ಸರ್ MS ಕಾರ್ಸ್. ಖಂಡಿತ ಸರ್, ಖಂಡಿತ ಮಾಡೋಣ ಬನ್ನಿ ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಪೇಷನ್ಸ್ ಇಟ್ಟು ಥ್ಯಾಂಕ್ ಯು ಸೋ ಮಚ್.